ನಗರದ ಮೈಶುಗರ್ ಕಾರ್ಖಾನೆ ಆವರಣದಲ್ಲಿ ವಿವಿಧ ಸಂಘಟನೆಗಳ ರೈತ ಮುಖಂಡರೊಂದಿಗೆ ಮೈಶುಗರ್ ಅಧ್ಯಕ್ಷ ಸಿ.ಡಿ. ಗಂಗಾಧರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಮೈಶುಗರ್ ಅಧ್ಯಕ್ಷ ಸಿ.ಡಿ. ಗಂಗಾಧರ್ ಮಾತನಾಡಿ, ಜುಲೈ 8ರಂದು ಬಾಯ್ಲರ್ಗೆ ಅಗ್ನಿಸ್ಪರ್ಶ ಮಾಡಲಾಗುವುದು ಮತ್ತು ಅತಿ ಹೆಚ್ಚು ಕಬ್ಬು ಸರಬರಾಜು ಮಾಡಿರುವ ಮತ್ತು ಕಡಿಮೆ ಸರಬರಾಜು ಮಾಡಿರುವ ಒಬ್ಬೊಬ್ಬ ರೈತರಿಗೆ ಪ್ರೋತ್ಸಾಹ ನೀಡಲಾಗುವುದು. ಸರ್ಕಾರದಿಂದ ಬಾಕಿ 50 ರು ಕೊಡಬೇಕಾಗಿರುವ ಹಣವನ್ನು ಕಾರ್ಖಾನೆಯಿಂದ ರೈತರಿಗೆ ಸದ್ಯದಲ್ಲೇ ನೀಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಸುನಂದ ಜಯರಾಮ್, ಕೆ. ಬೋರಯ್ಯ, ಇಂಡ್ವಾಳು ಚಂದ್ರಶೇಖರ್, ಸಂಪಳ್ಳಿ ಕೃಷ್ಣ, ಶಿವಳ್ಳಿ ಚಂದ್ರಶೇಖರ್, ಸಾತನೂರು ವೇಣುಗೋಪಾಲ್, ಜವರೇಗೌಡ, ಪುಟ್ಟಸ್ವಾಮಿ, ಬಸವರಾಜು, ಅಪ್ಪಾಜಿ ಭಾಗವಹಿಸಿದ್ದರು. ಇದು ವ್ಯಾಪ್ತಿಯ ರೈತ ಮುಖಂಡರು ಮತ್ತು ಮಂಡ್ಯ ಜಿಲ್ಲಾ ರೈತ ಹಿತ ರಕ್ಷಣಾ ಸಮಿತಿಯ ಪದಾಧಿಕಾರಿಗಳ ಸಭೆಯನ್ನು ಇವತ್ತು ಯಶಸ್ವಿಯಾಗಿ ಮುಗಿಸಿದ್ದೀವಿ. ಇದೇ 8ನೇ ತಾರೀಕು ಬೆಳಿಗ್ಗೆ 9:30ಗೆ ಬಾಯ್ಲರ್ ಪೂಜೆನ ಮೈಸೂರು ಸಕ್ಕರೆ ಕಂಪ್ನಿಯಲ್ಲಿ ಮಾಡ್ತಾಯಿದ್ವಿ. ಮತ್ತು 14 ಕಳೆದು 15 ಮತ್ತು 16ರಿಂದ ಕೃಷಿ ಸ್ಟಾರ್ಟ್ ಆಗ್ತಿದೆ. ನಮ್ಮೆಲ್ಲ ರೈತ ಬಂಧುಗಳು ಚರ್ಚೆಯಲ್ಲಿ ಭಾಳ ಆಸಕ್ತಿಯಿಂದ ಭಾಗವಹಿಸಿ ಕಬ್ಬು ಸರಬರಾಜು ಮಾಡಲಿಕ್ಕೆ ಎಲ್ಲರೂ ಕೂಡ ತಮ್ಮ ಒಂದು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಜೊತೆಗೆ 50 ರೂಪಾಯಿ ಏನು ಕಾರ್ಖಾನೆಯಿಂದ ಕೊಡಬೇಕಾಗಿತ್ತು ಅದನ್ನು ಇದೇ 8ನೇ ತಾರೀಕು ಬಾಯ್ಲರ್ ಪೂಜೆ ಆಗಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಸರಬರಾಜು ಮಾಡಿದಂಥ ರೈತರಿಗೆ ಒಬ್ಬರಿಗೆ ಮತ್ತು ಕಡಿಮೆ ಸರಬರಾಜು ಮಾಡಿರ್ತಕ್ಕಂಥ ಒಬ್ಬರಿಗೆ ಇಬ್ಬರು ರೈತರಿಗೆ ಒಂದೊಂದು ಸೆಕ್ಷನ್ ಕೊಡ್ತೀವಿ. ತದನಂತರ ಮುಂದುವರೆದು ಗುರುವಾರ ಶುಕ್ರವಾರದೊಳಗೆ ಎಲ್ಲ ರೈತರಿಗೂ ಕೂಡ 50 ರೂಪಾಯಿ ಸರ್ಕಾರ ವತಿಯಿಂದ ಕೊಡ್ತಕ್ಕಂಥ ಹಣವನ್ನು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಖಾಸಗಿ ಕಾರ್ಖಾನೆಗಳು ಕೊಡದೇ ಇದ್ದಾಗ ಮೈಸೂರು ಸಕ್ಕರೆ ಕಾರ್ಖಾನೆ ಸರ್ಕಾರದ ಸೂಚನೆಯಂತೆ ನಮ್ಮೆಲ್ಲ ನಾಯಕರುಗಳಾದ ಮಂಡ್ಯ ಶಾಸಕರಾದ ರವಿಕುಮಾರ್ ಅವರು, ನಮ್ಮ ಉಸ್ತುವಾರಿ ಸಚಿವರ ಮಾಜಿಯಾದ ಚಲುವರಾಯ ಸ್ವಾಮಿ ಅವರು, ಬಾಬುಬಂಡಿ ಸಿದ್ದೇವರು, ಉದಯ್ ಅವರು, ನರೇಂದ್ರ ಸ್ವಾಮಿ ಅವರು ಎಲ್ಲರ ಸೂಚನೆ ಮೇರೆಗೆ ರೈತ ಬಂಧುಗಳಿಗೆ ಮೈಸೂರು ಸಕ್ಕರೆ ಕಾರ್ಖಾನೆಯಿಂದ 50 ರೂಪಾಯಿನ ಕೊಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಕೂಡ ಇದೆ, ಉಪಮುಖ್ಯಮಂತ್ರಿಗಳ ಸೂಚನೆಯೂ ಕೂಡ ಇದೆ. ಮುಂದಿನ ದಿನದಲ್ಲಿ ರೈತರಿಗೆ ಇನ್ನೂ ಹೆಚ್ಚಿನ ಸಹಕಾರವನ್ನು ಮೈಸೂರು ಸಕ್ಕರೆ ಕಾರ್ಖಾನೆ ವತಿಯಿಂದ ನೀಡ್ತೀವಿ ಅಂತಕ್ಕಂಥ ಎಲ್ಲ ಭರವಸೆಯನ್ನು ನಾವು ನೀಡ್ತೀವಿ.